ಅಯ್ಯೋ ಮಹಾರಾಜರು ದಾರಿ ಬಿಡಯ್ಯ. ಸ್ವಾಗತ ಸ್ವಾಗತ ಸ್ವಾಗತ. ಬನ್ನಿ ಪ್ರಭು, ತಮ್ಮ ದಾರಿಯನ್ನೇ ಕಾಯುತ್ತಿದ್ದೆ. ಈ ದಿನದ ಬೇರೆ ವೇಷದಲ್ಲೂ ಇಷ್ಟು ಬೇಗ ನನ್ನ ಗುರುತು ಹಿಡಿದೆಯ? ವೇಷಾಂತರದಲ್ಲಿ ಸಿಂಹ ಬಂದರು, ಅದು ಸಿಂಹವಲ್ಲದೆ ಬೇರೇನಾಗೋದು ಸಾಧ್ಯ? ಹಾಗಾದರೆ ನಾನು ಬರುವಾಗ ಅನೇಕರು ನೋಡಿದರು, ಅವರಿಗೆಲ್ಲ ಗುರುತು ಸಿಕ್ಕಿತಂದೆಲ್ಲವೇ ನೀನು ಹೇಳೋದು? ಆದರೆ ಅವರ್ಯಾರು ತಮಗೆ ನಮಸ್ಕರಿಸಲಿಲ್ಲವೇ? ಅದೊಂದು ಬಾಕಿ. ಆದರೆ ಅವರ್ಯಾರು ಅಪರಿಚಿತರ ಬಗ್ಗೆ ನಿರ್ಲಕ್ಷ್ಯವನ್ನೂ ತೋರಲಿಲ್ಲ. ನನ್ನ ವೇಷಾಂತರದ ಭ್ರಮೆಯನ್ನು ನೀನೇ ಸುಲಭವಾಗಿಸಬಲ್ಲ ಬಿಟ್ಟೆಯಲ್ಲ. ಇರಲಿ, ನಾನು ವೇಷಾಂತರದಲ್ಲಿ ಬರುವುದನ್ನು ನೀನು ವಾರಗಿದ್ದೇನಾದರೂ ಕೊಚ್ಚಿಕೊಳ್ಳುತ್ತೀಯೋ? ಮನೆಗೆ ಬರುವ ಗಿರಾಕಿಯ ವಿವರಗಳನ್ನು ಬೇರೆಯವರಿಗೆ ಕೊಡಲುಂಟೆ ಪ್ರಭು? ಅದು ನಮ್ಮ ಧರ್ಮವಲ್ಲ. ಹೊಗಳುತ್ತವಾದ್ದರಿಂದ ಗಿರಾಕಿಗೆ ಅನಾನುಕೂಲವಾದಿತ್ತೆಂದು ನಾವು ನಾಯಿಯನ್ನು ಸಾಕಿಲ್ಲ. ಇರಬಹುದೋ ಏನೋ. ಆದರೆ ಕಾಮಾಕ್ಷಿಯನ್ನು ಬಿಟ್ಟು ಗೊತ್ತಾಗಿಲ್ಲ ನೋಡಿ. ಯಾಕೆಂದರೆ ನನ್ನನ್ನು ಸ್ವಾಗತಿಸಲಿಕ್ಕೆ ಅವಳಿನ್ನು ಬರಲೇ ಇಲ್ಲ. ಅವಳಿನ್ನು ಬರಲಾರಳು ಪ್ರಭು. ಯಾಕೆ? ಅವಳು ಬೇರೊಬ್ಬರ ಸೇವೆಯಲ್ಲಿದ್ದಾಳೆ. ಏನಂದ್ರೆ ವಿಜ್ಞಾನ ವಾರಂಗನೆ ಇನ್ನೊಬ್ಬರ ಸೇವೆಯಲ್ಲಿರುವಳು. ಕೋಪ ಮಾಡಿಕೋಬೇಡಿ ಪ್ರಭು. ವಿಚಾರ ನಾರಿಯರಾದ ನಾವು ಸೇವೆ ಬಯಸಿ ಬಂದ ಎಲ್ಲರನ್ನೂ ಸಮಾನವಾಗಿ ನೋಡುವುದು ನಮ್ಮ ವೃತ್ತಿ ಧರ್ಮ. ತಾವು ಕೊಡುವ ಬೆಲೆಯನ್ನೇ ಅವರು ಕೊಟ್ಟುದರಿಂದ ಇಲ್ಲವೆನ್ನುವ ಮನಸ್ಸು ನಮಗಾಗಲಿಲ್ಲ. ಓಹೋ, ಧರ್ಮ ಜಿಜ್ಞಾಸೆ ವೇಷವಾಟಿಕೆವರೆಗೂ ಬಂದಿತ್ತು. ಧನ್ಯ ಬಸವ, ಧನ್ಯ. ವಾರಾಂಗಣಿಯರಿಗೆ ಮಹಾರಾಜರನ್ನು ಕಂಡು ನಗುವಷ್ಟು ಕಬ್ಬು ಬಂತು. ತಮ್ಮ ಕೋಪ ಕಂಡು ನಗೆ ಬಂತು ನಿಜ ಪ್ರಭು. ನಾನು ಮಂಗಳ ವೇಳೆಯಲ್ಲಿ ತಾರುಣ್ಯ ದಿನಗಳಲ್ಲಿ ನಿಮ್ಮ ಸಖಿಯಾದವಳು. ಒಂದಿನ ನಿಮ್ಮ ರಸಿಕತನದ ಕಥೆಗಳಿಗೆ ನಾಯಕಿಯಾದವರಲ್ಲಿ ನಾನು ಒಬ್ಬಳು. ನಿಮ್ಮ ಮಾಂಸದಲ್ಲಿ ಮೂಡುವ ಬಲಾಢ್ಯ ಚಿರತೆಯ ಪರಿಚಯ ನನಗುಂಟು. ಚಿರತೆಯ ದಾಳಿಗೊಳಗಾಗಿ ಮೈ ಮುರಿಸಿಕೊಂಡ ಸುಖದ ನೋವಿನ ನೆನಪಾಗಿ ನಗು ಬಂತು. ಕ್ಷಮಿಸಿರಿ ಪ್ರಭು. ಆಯ್ತು ಮಾರಾಯ್ತಿ, ನಿನ್ನ ಮುಖ ನೋಡಿ ಸಿಟ್ಟು ಬಿಟ್ಟೆ. ಈಗ ಹೇಳು, ಕಾಮಾಕ್ಷಿಯ ಜೊತೆಗಿದ್ದವನು ಯಾರವನು? ಇಲ್ಲಿ ನೋಡಿ, ಬಾಗಿಲು ತೆರೆದೇ ಇದೆ. ಇಲ್ಲೇ ಕೂತಿದ್ದಾರೆ. ತಾವೇ ಖುದ್ದಾಗಿ ನೋಡಬಹುದಲ್ಲ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪಾಪದ ಹಾಸಿಗೆ ಮೇಲೆ ಲಿಂಗ ಪೂಜೆ. ದಿನಾಲು ತಾವು ಅದೇ ಪಾಪದ ಹಾಸಿಗೆಯ ಹಾ. ಮೇಲೆ. ಯಾರು ಯಾರು ಈ ಜಂಗಮ? ಮುಗ್ಧ ಸಂಗಯ್ಯನವರು. ಮುಗ್ಧ ಸಂಗಯ್ಯ? ಇವನನ್ನ ನಾನು ಎಲ್ಲೋ ನೋಡಿದಂತಿದೆಯಲ್ಲ. ಎಲ್ಲಿ? ಹಾ, ಬಸವಣ್ಣ ಇವನ ಪರಿಚಯ ಮಾಡಿಕೊಟ್ಟಿದ್ದ. ಬಸವಣ್ಣನ ಮನೆಯಲ್ಲಿ ಇವನ ವಾಸ. ಇವನಿಗಾಗಿ ನಿನ್ನಲ್ಲಿ ಬೇರೆ ಹುಡುಗಿಯರಿರಲಿಲ್ಲವೇ? ಇದ್ದಾರೆ. ಆದರೆ ತನಗೆ ಕಾಮಾಕ್ಷಿಯ ಬೇಕೆಂದು ಈ ಹುಡುಗ ಹಠ ಹಿಡಿದ ಪ್ರಭು. ಓಹೋ, ಈ ಮುಗ್ಧ ಸಂಗಯ್ಯನಿಗೆ ವಿಜ್ಞಾನದ ಪರೀಕ್ಷೆ ಮಾಡುವ ಛಲವು. ಇವನನ್ನು ಕಳಿಸಿದವರು ಯಾರೆಂದು ಬಂದೆ ನಾನು. ಯಾರು ಪ್ರಭು? ಬಸವಣ್ಣ. ಓಹೋ, ಬಸವನ ಅವತಾರ ಮಹಾರಾಜರ ವೈಯಕ್ತಿಕ ಬದುಕನ್ನು ಕೆಣಕುವಷ್ಟು ಮುಂದುವರಿತು. ಇದರಲ್ಲಿ ಬಸವಣ್ಣನವರ ಅವತಾರವೇನಿದೆ ಪ್ರಭು? ಕಲ್ಯಾಣದಲ್ಲಿ ಇಬ್ಬರು ರಾಜರಿದ್ದಾರೆ ಸಾವಂತ್ರಿ. ಒಬ್ಬ ಬಸವರಾಜ, ಇನ್ನೊಬ್ಬ ಬಿಜ್ಜಳ ರಾಜ. ಬಿಜ್ಜಳ ರಾಜ ಅರಮನೆಯಲ್ಲಿ ಬಿದ್ದುಕೊಂಡಿರುವಾಗ ನನ್ನ ಅರಮನೆಯ ಗೊತ್ತು ಗುರಿಗಳನ್ನೆಲ್ಲ ಮೋಸವೆಂದು ಸಾರಿ ಮಹಾಮನೆ ಕಟ್ಟಿಕೊಂಡ ಬಸವಣ್ಣ. ಈ ಹಿಂದೆ ಎಷ್ಟೋ ಜನ ಮಹಾತ್ಮರಿದ್ದರು. ತಮ್ಮ ಸಿದ್ಧಾಂತಗಳನ್ನು ಬೋಧಿಸಿ ಇಷ್ಟ ಇದ್ದವರು ಅನುಸರಿಸಲಿ, ಇಲ್ಲದಿದ್ದವರು ಬಿಡಲಿ ಎಂದು ಸತ್ತು ಹೋದರು. ಆದರೆ ಈ ಬಸವರಾಜ ಹಾಗಲ್ಲ. ನುಡಿದಿದ್ದನ್ನು ನಡೆದು ನಡೆದಿದ್ದನ್ನು ತೋರಿಸಿ ಆಮೇಲೆ ತನ್ನದು ಸರಿ ಕಂಡರೆ ಬನ್ನಿರೆಂದು ಸಾರಿದ ಹುಚ್ಚ. ಭಿಕ್ಷುಕರು, ದಲಿತರು, ದರಿದ್ರರು ಇಂಥವರಿಂದ ಅರಮನೆ ಕಟ್ಟಲಾಗಿದೆ. ಮಹಾಮನೆಯ ಬಗ್ಗೆ ತಮಗೆ ಯಾರು ತಪ್ಪು ಅಭಿಪ್ರಾಯ ಕೊಟ್ಟಿದ್ದಾರೆ ಪ್ರಭು. ನಾನು ತಿಳಿದುಕೊಂಡಂತೆ ಅಣ್ಣನವರ ಪ್ರತಿಯೊಂದು ನಡೆನುಡಿಯಲ್ಲಿ ಒಂದು ನಿಷ್ಠೆ, ಒಂದು ಪ್ರಾಮಾಣಿಕತೆ, ಒಂದು ಅಂತಃಕರಣ ಇದೆ. ಭಿಕ್ಷುಕರು, ಭಿಕಾರಿಗಳು ಅಂತ ನೀವು ತಿಳಿದವರು ಈಗ
ಅವನು ಇದನ್ನು ಅರಮನೆಯಿಂದಲೇ ಮಾಡಬಹುದಿತ್ತಲ್ಲ. ಅರಮನೆ ಎಂದರೆ ಕಾನೂನುಗಳು. ಸಾವಿರಾರು ವರ್ಷಗಳಿಂದ ಅರಮನೆಗಳಿದ್ದರೂ ಅವುಗಳಿಂದ ಕಾನೂನುಗಳಿಂದ ಅವರಿಗೆ ನೆಮ್ಮದಿಯಾಗಲಿ ದೇವರಾಗಲಿ ಸಿಕ್ಕಲಿಲ್ಲ. ಮನುಷ್ಯತ್ವಕ್ಕೂ ಎರವಾದ ಜನ ಅವರು. ಅಂಥವರನ್ನ ಪರಿವರ್ತಿಸಿ ಅವರಲ್ಲಿರುವ ದೇವರನ್ನು ತೆರೆದು ತೋರಿಸುವುದು ಅವರಿವರಿಂದ ಸಾಧ್ಯವೇ ಪ್ರಭು? ಅಲ್ಲವೇ ಮತ್ತೆ ಅದು ಬಸವಣ್ಣನಿಂದ ಮಾತ್ರ ಸಾಧ್ಯ. ಸರಿಯಾಗಿ ಹೇಳಿದ್ದೀರಿ. ಉದಾಹರಣೆಗೆ ಹೇಳುತ್ತೇನೆ ಕೇಳಿ. ಕಾಶ್ಮೀರದಿಂದ ಅಣ್ಣನವರನ್ನು ಕೊಲೆ ಮಾಡಲು ಬಂದ ಚೋರನೊಬ್ಬ ಅಣ್ಣನವರಿಂದ ಪ್ರಭಾವಿತನಾಗಿ ಕಳ್ಳತನ ಬಿಟ್ಟು ಶರಣಾಗಿರುವುದನ್ನು ಪ್ರತ್ಯಕ್ಷ ಭೇಟಿ ಮಾಡಿದ್ದೀನಿ ಪ್ರಭು. ಈ ಬೂದಿ ಬೋರ್ಡ್ ಅಗತ್ಯ ನನಗಿಲ್ವೇ? ಧರ್ಮವನ್ನು ಹೇಳುವುದಕ್ಕಾಗಿ ಶಾಸ್ತ್ರಗಳಿವೆ, ವಿವರಿಸಲಿಕ್ಕೆ ಶಾಸ್ತ್ರಿಗಳಿದ್ದಾರೆ. ಈಗ ಹೇಳು, ನಮ್ಮ ರಾಜ್ಯದ ಕಾನೂನು ಹೇಳುತ್ತದೆ, ರಾಜ್ಯದಲ್ಲಿರುವ ಎಲ್ಲದರ ಮೇಲೆ ರಾಜನಿಗೆ ಹಕ್ಕಿದೆ. ಮಹಾರಾಜರಾದ ಬಿಜ್ಜಳ ದೊರೆಗಳು ನಾವು ಕೇಳುತ್ತಿದ್ದೇವೆ, ನಮಗೆ ಕಾಮಾಕ್ಷಿ ಬೇಕು. ಅವಳೆಲ್ಲಿದ್ದರಲ್ಲಿಂದ, ಹೇಗಿದ್ದರೆ ಹಾಗೆ ಬೇಕು, ಕರೆದುಕೊಂಡು ಬಾ. ಸ್ವಚ್ಛಂದವಾಗಿ ದೇಹ ಮಾರುವುದಕ್ಕೆ ಬಂದವರಲ್ಲ ನಾವು. ನಮಗೂ ನಿಯಮಗಳಿವೆ, ಎಲ್ಲರಿಗೂ ಸಮಾನವಾದ ನಿಯಮಗಳು. ಸಂಗೀತದಲ್ಲಿ ಅಂತರ್ಗತ ನಿಯಮಗಳಿರುವಂತೆ ಸ್ತ್ರೀಯ ದೇಹದೊಳಗೂ ಇವೆ. ಇಲ್ಲದಿದ್ದರೆ ಸ್ತ್ರೀ ಜಗತ್ತು ವಿವರಿಸಲಾಗಿದೆ. ಕೈ ಹಿಡಿದು 7 ಹೆಜ್ಜೆ ಹಾಕಿದಾಗ ಉಂಟಾದ ಸ್ಪರ್ಶ ಅಜನ್ಮ ಪರ್ಯಂತ ನೆನಪಿಟ್ಟುಕೊಂಬುವವಳು ಮಡದಿ. ಸ್ಪರ್ಶದ ಅನುಭವವನ್ನು ಅದು ಮರೆಯಾದೊಡನೆ ಮರೆಯುವವಳು ವೇಷೆ. ತಮ್ಮ ಸ್ಪರ್ಶ ಆಗಲೇ ಕಾಮಾಕ್ಷಿಗೆ ಮರೆವಾಗಿದೆ ಪ್ರಭು. ಗಿರಾಕಿಯ ಕಣ್ಣಿನಿಂದ ನೋಡಿ ಬೆಲೆ ಕಟ್ಟಿಕೊಳ್ಳುವುದಿಲ್ಲ ಇಲ್ಲಿಯ ಹೆಣ್ಣು. ತನ್ನನ್ನು ತಾನೇ ಕನ್ನಡಿಯಲ್ಲಿ ನೋಡಿಕೊಂಡು ಬೆಲೆ ಕಟ್ಟಿಕೊಳ್ಳುತ್ತಾಳೆ. ತನ್ನ ಬೆಲೆಯನ್ನು ಒಪ್ಪುವ ಗಿರಾಕಿಗೆ ತನ್ನನ್ನು ಒಪ್ಪಿಸಿಕೊಳ್ಳುತ್ತಾಳೆ. ಪ್ರೀತಿಯಲ್ಲಾದರೆ ಹೆಣ್ಣು ಗಂಡು ಇಬ್ಬರು ಒಂದಾಗಿ ಒಬ್ಬರ ಕಣ್ಣಲ್ಲಿ ಒಬ್ಬರು ನೋಡಿಕೊಳ್ಳುತ್ತಾ ತಮಗೆ ಬೇಕಾದ ಜಗತ್ತನ್ನು ಕಟ್ಟಿಕೊಳ್ಳುತ್ತಾರೆ. ಬಲಾತ್ಕಾರದಲ್ಲಾದರೆ ಹೆಂಗಸನ್ನು ಬಲಿ ಹಾಕಿ ಉಸಿರುಗಟ್ಟುವಂತೆ ಮಾಡಿ ಆ ಕಡೆ ಈ ಕಡೆ ನೋಡಲು ಬೆಳಕಿಲ್ಲದಂತೆ ಮಾಡಲಾಗುತ್ತದೆ. ನಿಮ್ಮ ರಾಜ್ಯದಲ್ಲಿ ಎಲ್ಲದಕ್ಕೂ ರಾಜನೇ ಬೆಲೆ ಕಟ್ಟುತ್ತಾರೆ. ಈ ರಾಜ್ಯದಲ್ಲಿ ನಾಗರಿಕ ಆಡಳಿತ ಇರುವುದೇ ನಿಜವಾದರೆ ನಾವು ಬಲಾತ್ಕಾರದಿಂದ ಅಧಿಕಾರ ಚಲಾಯಿಸಬಾರದು ಪ್ರಭು. ಎದುರಾಳಿಯ ಬಾಯಿ ಮುಚ್ಚುವಂತೆ ವಾದ ಮಾಡುವುದಕ್ಕೆ ಎಷ್ಟು ಚೆನ್ನಾಗಿ ಕಲಿತಿದ್ದೆಯೇ. ಮೇಲಿಂದ ಮೇಲೆ ತೆರಿಗೆ ಅಂತಿರುವೆಯಲ್ಲ. ಈಗ ಕಾಮಾಕ್ಷಿಯ ಕೊಟ್ಟ ಬೆಲೆ ಎಷ್ಟೆಂದು ಹೇಳು, ಅದಕ್ಕೆ ತೆರಿಗೆ ನಿರ್ಧರಿಸಬೇಕು. ಹೌದೇ? ಇರಿ ಕೊಟ್ಟೆ. ಅಯ್ಯ, ಪಾದರಕ್ಷೆ ಇಡುವ ಮಾಡದಲ್ಲಿ ಇಟ್ಟೇನಲ್ಲ, ಆ ಸಲ ತಗೊಂಬ. ಈ ಸರದ ಬೆಲೆ ಎಷ್ಟೆಂದು ಗೊತ್ತು? ಗೊತ್ತಿಲ್ಲ ಪ್ರಭು. ಇದು ತನ್ನ ಬೆಲೆಗಿಂತ ಹೆಚ್ಚಿನದೆಂದು, ಆದ್ದರಿಂದ ಕಾಮಾಕ್ಷಿಯೇ ತನಗೆ ಬೇಡವೆಂದು ಹಿಂದಿರುಗಿ ಕೊಟ್ಟಳು. ನಾನು ಅದನ್ನು ಕೊತವಾಲನಿಗೆ ಕೊಡೋಣವೆಂದು ಅಲ್ಲಿಟ್ಟಿದ್ದೆ. ತಮ್ಮ ಕೈಗೆ ಸಿಕ್ಕಂತಾಯಿತು. ಎಲೆಗೆ ಹಲವಾರು ಲಕ್ಷ ಹಣ ಇದರ ಬೆಲೆ. ಈಗಲಾದರೂ ವಾಪಸ್ ತಿಳ್ಕೊಳ್ತೀಯಾ? ನಮಗೆ ಬೇಡವಾದದ್ದು ಎಷ್ಟು ಲಕ್ಷ ಹಣವಾದರೇನು ಪ್ರಭು? ನಮ್ಮನ್ನು ಮೀರಿದ್ದು ನಮಗದು ಕಲ್ಲು. ಆತ್ಮ ಸಂತೋಷಕ್ಕಾಗಿ ಸಂಗಯ್ಯನ ಸೇವೆ ಮಾಡುವೆನೆಂದು ಕಾಮಾಕ್ಷಿಯೇ ಹೇಳಿದ್ದಾಳೆ. ಹಾಗೇ ಮಾಡುತ್ತಿದ್ದಾಳೆ. ನಿನಗೂ ಇದು ಬೇಡವೇ? ಮಾಡಿದ ಕೆಲಸ ಕೊಂಬ ಪ್ರತಿಫಲ ಎರಡಕ್ಕೂ ತಾಳೆ ಇರಬೇಕು. ಅದಿಲ್ಲವಾದರೆ ಅದು ಭ್ರಷ್ಟಾಚಾರ. ವೇಷತನವನ್ನು ಸಮರ್ಥಿಸಿಕೊಳ್ಳುತ್ತೀಯನೇ, ನಾಚಿಕೆ ಆಗೋದಿಲ್ಲ ನಿನಗೆ? ಶ್ರೀಮಂತನೊಬ್ಬ ಕದ್ದಣದಿಂದ ತನ್ನ ಶ್ರೀಮಂತನಾದ ಬಗ್ಗೆ ಕೊಚ್ಚಿಕೊಂಬಾಗ, ಜನರನ್ನು ಕೊಂದು ರಾಜನಾದವನು ತನ್ನ ವಿಜಯಗಳ ಬಗ್ಗೆ ಕೊಚ್ಚಿಕೊಂಬಾಗ, ಭ್ರಷ್ಟಾಚಾರದಿಂದ ಮೇಲೇರಿದ ಅಧಿಕಾರಿ ತನ್ನ ಅಧಿಕಾರದ ಬಗ್ಗೆ ಕೊಚ್ಚಿಕೊಂಬಾಗ ನಾಚಿಕೊಳ್ಳುವವರೇ ಸ್ವಾಮಿ. ಅವರೇ ನಾಚಿಕೊಳ್ಳದೆ ಇರುವಾಗ ಕಾಯಕ ಅಂತ ಮೈ ಮಾರಿ ಗಳಿಸಿದ ಹಣದಲ್ಲಿ ತೆರಿಗೆ ಕಟ್ಟುವ ನಾವು ಯಾಕೆ ನಾಚಿಕೊಳ್ಳಬೇಕು? ನಾವು ರಾಜರು. ಎಲ್ಲರೂ ಗೌರವಾನ್ವಿತರಾಗಿ ಬದುಕುವ ವ್ಯವಸ್ಥೆ ಮಾಡಬೇಕಿತ್ತು. ತಾವೇನ ಹತ್ರಿ ಇಲ್ಲಿಗೆ ವೇಷಾಂತರದಲ್ಲಿ ಬರುವಾಗ ನಮಗೆ ಬೋಧನೆ ಮಾಡುವುದು ಅಸಹಜವಲ್ಲವೇ ಪ್ರಭು? ಸಾಕು, ಈಗ ಹೇಳು, ಇದು ಮುಕ್ತ ಸಂಗಯ್ಯನ ಕೈಗೆ ಹೇಗೆ ಬಂತು? ಗೊತ್ತಿಲ್ಲ ಪ್ರಭು. ಇದು ಅರಮನೆಯಲ್ಲಿ ಇವತ್ತೇ ಕಳವಾದ ಸರ, ಗೊತ್ತಾ? ಇದನ್ನು ಜಂಗಮನೊಬ್ಬ ಕದ್ದ ಅಂತ
ಕೋತವಾಲ ಮತ್ತವನ ರಾಜ ಒಡ್ಡಲು ಜಂಗಮನ ಬೆನ್ನು ಹತ್ತಿ ಊರು ತುಂಬಾ ಓಡಾಡುತ್ತಿದ್ದಾರೆ. ಇದು ಗೊತ್ತಾ? ಇದು ಯಾವುದೂ ನಮಗೆ ಗೊತ್ತಿಲ್ಲ ಪ್ರಭು. ಈ ಸರ ಮುಕ್ತ ಸಂಗಯ್ಯನವರ ಕೈಯಲ್ಲಿತ್ತು. ಅದು ಹೇಗೆ ಬಂತೆಂದು ಅವರೇ ವಿವರಿಸುತ್ತಾರೆ. ಎದ್ದು ಬಂದ ಮೇಲೆ ಅವರನ್ನು ಬೇಕಾದರೆ ಕಮಲೆಯೇ ಕಳಿಸುತ್ತೇನೆ, ಅಥವಾ ಕೊತವಾಲರು ಬಂದರೆ. ಅಮ್ಮ, ಬಸವಗಂಡ ನಾಯಕರು ಬಂದಿದ್ದಾರೆ, ಒಳಗೆ ಬರಬಹುದೇ ಅಂತ ಕೇಳುತ್ತಿದ್ದಾರೆ. ಬಸವಣ್ಣನವರು ನನ್ನ ಮನೆಗೆ? ಹಾ, ಬಂದೆ ಇರು.